ಇವತ್ತು ಸಂಜೆ 4 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಲಾಗುತ್ತೆ. ವಿಧಾನಸೌಧದಲ್ಲೇ ಕಾಂಗ್ರೆಸ್ನ ಈ ಸಿಎಲ್ಪಿ ಮೀಟಿಂಗ್ ಕೂಡ ನಡೀತಾ ಇದೆ. ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಭೆ ನಡೆಸೋಕೆ ಈಗ ಆಲ್ರೆಡಿ ತಯಾರಿಗಳಾಗ್ತಾ ಇದೆ. ಕಾಂಗ್ರೆಸ್ನ ಎಲ್ಲಾ ಶಾಸಕರಿಗೂ ಕೂಡ ಬೆಂಗಳೂರಿಗೆ ಬನ್ನಿ ಅಂತ ಕರೆದಿದ್ದಾರೆ. ಬುಲಾವ್ ಅಂದ್ರೆ ಕರೆ ಕೊಟ್ಟಿದ್ದಾರೆ ಬನ್ನಿ ಅಂತ. ಸಿಎಲ್ಪಿ ಮೀಟಿಂಗ್ ನಡೆದ ನಂತರ ಶಾಸಕಾಂಗ ಪಕ್ಷದ ಅಧಿಕೃತ ನಾಯಕರಾಗಿ ಡೆಫಿನೆಟ್ಲಿ ಎಲ್ಲ ಕಾಂಗ್ರೆಸ್ನ ನಾಯಕರುಗಳು ಹೋಗಿ ಮುದ್ರೆಯನ್ನು ಒತ್ತುತ್ತಾರೆ. ಅಥವಾ ಇನ್ನೂ ಏನು ಹೇಳ್ಬೋದು, ನಿಮಗೆ ಅಧಿಕೃತ ಮೊಹರು ಬೀಳುತ್ತೆ MLAಗಳ ಕಡೆಯಿಂದ ಅಂತ ಹೇಳ್ಬೋದು. ಅದಾಗ್ತಾ ಇದ್ದಂತೆ ನಿಮ್ಗೆ ಇಷ್ಟ ಇರಲಿ ಬಿಡಲಿ, ಇವತ್ತೆಲ್ಲರೂ DK ಶಿವಕುಮಾರ್ ಪರವಾಗಿ ನಿಂತ್ಕೊಳ್ಬೇಕು. ಅದು ಆಲ್ರೆಡಿ ಪಕ್ಷದಲ್ಲಿ ಇನ್ಸೈಡ್ ಚರ್ಚೆಗಳು ಮೀಟಿಂಗ್ಗಳೆಲ್ಲವೂ ಕೂಡ ಆಗಿರುತ್ತೆ. ಅದರಂತೆ ಸಂಜೆ ಯಾರು ಕೂಡ ತಪ್ಪಿಸ್ಕೊಳ್ಬೇಡ್ರಪ್ಪ, ಬನ್ನಿ ಇಲ್ಲಿಗೆ ಅಂತ ಒಂದು ಸಿಎಲ್ಪಿ ಮೀಟಿಂಗ್ ಕರೆಯಲಾಗಿದೆ. ಅಧಿಕೃತ ಲೀಡರ್ ಆಗಿ DK ಶಿವಕುಮಾರ್ ಅವರ ಹೆಸರನ್ನು ಘೋಷಣೆ ಮಾಡ್ತಾರೆ. ಸಿದ್ದರಾಮಯ್ಯ ಅವರ ಬಾಯಿಯಿಂದಲೇ ಇನ್ನು ಮುಂದುವರೆದಂತೆ ಮುಂದಿನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಇರ್ತಾರೆ. ಸಿಎಲ್ಪಿ ಲೀಡರ್ ಆಗಿ DK ಶಿವಕುಮಾರ್ ಅವರು ಆಯ್ಕೆ ಆಗ್ತಾರೆ. ಇದೆಲ್ಲವನ್ನು ಹೇಳಿಸುವ ಪ್ಲ್ಯಾನ್ಗಳಾಗಿದೆ ಅಂತ ಮಾಹಿತಿ ಇದೆ. ಇದರ ನಡುವೆ ನೋಡಿ, ಈಗ ಸಚಿವ ಸಂಪುಟ ಆಗಿರ್ಬೋದು, ಆಮೇಲೆ ರಾಜ್ಯಸಭೆ ಎಲೆಕ್ಷನ್ ಬರ್ತಾ ಇದೆ, ಪರಿಷತ್ ಎಲೆಕ್ಷನ್ ಆಗ್ತಾ ಇದೆ. ಇವೆಲ್ಲವಕ್ಕೂ ಇವತ್ತು ಸಂಜೆಯಿಂದ ವೇಗ ಪಡ್ಕೊಳ್ಳುತ್ತೆ. ಸಿಎಲ್ಪಿ ಮೀಟಿಂಗ್ ಆಗ್ತಿದ್ದಂತೆ, ಲೀಡರ್ ಆಯ್ಕೆ ಆಗ್ತಾ ಇದ್ದಂಗೆ ಎಲ್ಲದಕ್ಕೂ ಕೂಡ ಚುರುಕು ಪಡ್ಕೊಳ್ಳುತ್ತೆ. ಈಗ ಬರುವಂತಹ ಬೈ ಎಲೆಕ್ಷನ್ ಆಗಿರ್ಬೋದು, ರಾಜ್ಯಸಭೆ ಎಲೆಕ್ಷನ್ ಆಗಿರ್ಬೋದು, ಲೋಕಲ್ ಎಲೆಕ್ಷನ್ಗಳಾಗಿರ್ಬೋದು, GBA ಎಲೆಕ್ಷನ್ ಮಾಡಬೇಕು, ಸಚಿವ ಸಂಪುಟ ಅಂದರೆ ಕ್ಯಾಬಿನೆಟ್ನ ರೆಡಿ ಮಾಡ್ಕೋಬೇಕು. ಈ ಕ್ಯಾಬಿನೆಟ್ನೊಳಗೆ ಯಾರಿರ್ತಾರೆ? ಇದೊಂದು ರೀತಿ ಸಿದ್ದರಾಮಯ್ಯ ಅವರು ಒಂದು ರೀತಿ ತುಂಬ ಸ್ಮೂತಾಗಿ ರಿಸೈನ್ ಕೊಟ್ಟು ಬಂದ್ರಲ್ಲ, ಹಾಗೆ ಇನ್ನು ಮುಂದಕ್ಕೂ ಸ್ಮೂತಾಗಿ ಎಲ್ಲವೂ ಮುಂದುವರಿಯುತ್ತಾ ಅನ್ನುವಂಥದ್ದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಅವ್ರ ಕಡೆಯವ್ರ ಕಥೆ ಏನು ಒಂದು, ಎರಡನೇದು ಈಗ ಇದ್ದಂಥವ್ರು ಆಲ್ಮೋಸ್ಟ್ ಹಿರಿಯ ಶಾಸಕರುಗಳು, ಅವರನ್ನ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಚಾಲೆಂಜ್. ಇದ್ರ ಬಗ್ಗೆ ಡೀಟೇಲ್ಸ್ನ ನನ್ನ ಕಲೀಗ ರಂಜನ್ ನೀಡ್ತಾ ಹೋಗ್ತಾರೆ. ರಂಜನ್, ಸಿಎಲ್ಪಿ ಮೀಟಿಂಗ್ ಒಂದು ಆಗ್ತಾ ಇದ್ದಂತೆ ಬಹುಶಃ ಮುಂಬರುವಂತಹ ಎಲ್ಲ ಅಪ್ಡೇಟ್ಗಳಿಗೂ ಚುರುಕು ಪಡ್ಕೊಳ್ಳುತ್ತೆ. ಏನೇನು ನಿರೀಕ್ಷೆ ಮಾಡ್ಬೋದು? ಯಾರಾದರೂ ಆಬ್ಸೆಂಟ್ ಏನಾದರೂ ಆಗ್ತಾ ಇದ್ದಾರಾ? ರೀಸನ್ಗಳನ್ನು ಕೊಡ್ತಾ ಇದ್ದಾರಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಂಜನ್. ವಿದ್ಯಮಾನ ಇವತ್ತು ಸಂಜೆ 4 ಗಂಟೆಯ ಸುಮಾರಿಗೆ ಸಿಎಲ್ಪಿ ಶಾಸಕಾಂಗ ಸಭೆಯನ್ನು ಕರೆದಿರುವಂಥದ್ದು. ಈ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಮಾಡಲಾಗುತ್ತೆ. ಈ ಒಂದು ಸಭೆಯಲ್ಲಿ AIC ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಸೇರಿದಂತೆ NS ಬೋಸರಾಜ್ ಸೇರಿದಂತೆ ಹಲವು ಕಾಂಗ್ರೆಸ್ನ ಪ್ರಮುಖ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಆದರೆ ಯಾವೆಲ್ಲ ಶಾಸಕರು ಈ ಒಂದು ಸಭೆಯಲ್ಲಿ ಗೈರಾಗಲಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿರುವಂಥದ್ದು. ಕಾರಣ ಏನಂತಂದರೆ, ಒಂದು ಕಡೆಯಿಂದಾಗಿ DKಶಿ ಬಣದಿಂದ ಏನು ಮುಖ್ಯಮಂತ್ರಿ ಪಟ್ಟಾಭಿಷೇಕಕ್ಕೆ ಪ್ರಮಾಣ ವಚನಕ್ಕಾಗಿ ಲಾಬಿ ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆಯಿಂದಾಗಿ ಸಿದ್ದರಾಮಯ್ಯ ನೇತೃತ್ವದ ಈ ಒಂದು ಸಭೆಯನ್ನು ನಡೆಸಲಾಗಿದೆ. ಈ ಒಂದು ಶಾಸಕಾಂಗ ಸಭೆಯಲ್ಲಿ ಅಧಿಕೃತವಾಗಿ ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈ ಮುಖ್ಯಮಂತ್ರಿ ಇವರೇ ಅನ್ನುವಂಥ ಘೋಷಣೆಯನ್ನು ಮಾಡಲಾಗುತ್ತೆ. ಅದಾದ ಬಳಿಕ ಯಾವೆಲ್ಲ ಸಚಿವರಿಗೆ ಸ್ಥಾನಮಾನ ನೀಡಬೇಕು, ಯಾರನ್ನ ಕೈ ಬಿಡಲಾಗಿದೆ, ಯಾವ ಒಂದು ಸಚಿವರು ಈ ಒಂದು ಹೊಸ ಸರ್ಕಾರದ ಒಳಗೆ ಬರ್ತಾರೆ ಅನ್ನುವಂಥದ್ದನ್ನು ಕೂಡ ಗುರುತು ಮಾಡಲಾಗುತ್ತೆ. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.